ನಮಸ್ಕಾರ ವೀಕ್ಷಕರೇ, ಇದು ಬ್ರೈಟ್ ಫ್ಯೂಚರ್ ಆನ್ಲೈನ್ ನ್ಯೂಸ್. ನಾನು ನಿಮ್ಮ ಸ್ಪಂದನ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಪಾವಗಡದ ಯುವಕರಿಗೆ ಉದ್ಯೋಗದ ಭರವಸೆಯ ಬೆಳಕಾಗಿ ಹೊರಹೊಮ್ಮಿರುವ ಉನ್ನತಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಪಾವಗಡ ಯುವಜನರ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಉನ್ನತಿ ಸ್ಕಿಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ಯುವಕ ಯುವತಿಯರಿಗೆ ಉಚಿತವಾಗಿ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ. ಸಂವಹನ ಕೌಶಲ್ಯ, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ವ್ಯಕ್ತಿತ್ವ ವಿಕಸನ, ಸಂದರ್ಶನ ಕೌಶಲ್ಯ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ತರಬೇತಿಯ ಜೊತೆಗೆ ಉದ್ಯೋಗದ ಅಗತ್ಯವಿರುವ ನಿರುದ್ಯೋಗಿ ಯುವಕರಿಗೆ ವಿವಿಧ ಕಂಪನಿಗಳು ಮತ್ತು ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಕಾರ್ಯವನ್ನು ಸಹ ಉನ್ನತಿ ಸಂಸ್ಥೆ ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಗ್ರಾಮೀಣ ಭಾಗದ ಅನೇಕ ಯುವಕರು ಈ ತರಬೇತಿಯ ಮೂಲಕ ತಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಉತ್ತಮ ಉದ್ಯೋಗ ಪಡೆದು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವ ಯುವಕ ಯುವತಿಯರು ಈ ಉಚಿತ ತರಬೇತಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಹೆಚ್ಚಿನ ಏನು ನೋಡ್ತಾ ಇದ್ರಿ ಈ ದಾರಿ ನಾಟ್ಯ ಪಂಚಾಯತಿ ಬರ್ತಕ್ಕಂಥ ಅಪ್ಪಾಜಳ್ಳಿಯ ದಾರಿ. ಈ ದಾರಿ ಸುಮಾರು ಅಂತಂದರೆ ಒಂದು 50 ವರ್ಷದಿಂದ ಈ ದಾರಿ ಇದೇ ಥರನೇ ಐತೆ. ಇಲ್ಲಿ ಒಂದು 20 ಮನೆಗಳಿದ್ದಾವೆ. 20 ಮನೆಗಳಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಮತ್ತು ಹೆಣ್ಮಕ್ಳಿದ್ದಾರೆ. ಯಾವುದು ಈ ಥರ ಚಿಕ್ಕ ಮಳೆ ಬಂದರೆ ಈ ದಾರಿ ಈ ರೇಂಜಲ್ಲಿ ಐತೆ ಅಂತಂದರೆ ಇನ್ನು ಬೇರೆ ಇಲ್ಲಿ ಕರೆಂಟ್ ಇಲ್ಲ, ಮೇನ್ ಕರೆಂಟ್ ಇಲ್ಲ, ನೀರಿಲ್ಲ. ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇದ್ರ ಬಗ್ಗೆ ತಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಹೇಳ್ತಾ ಇದ್ದೀವಿ, ಬಟ್ ಅವ್ರೇನು ತಲೆ ಕೆಡಿಸ್ಕೊತಾ ಇಲ್ಲ. ಇದಕ್ಕೆ ಇದೇ ಥರ ಮುಂದುವರೆದ್ರೆ ನಾವೊಂದು ರಾಜ್ಯ ಪಂಚಾಯತಿಗೆ ಮುಖ್ಯ ಕಳಿಸಿ ನಾವು ರೆಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಭಾನುವಾರ ಸಂಜೆ ಸುರಿದ ಮಳೆಯಿಂದ ಅಪ್ಪಾಜಿಳ್ಳಿಯ ಕೆರೆ ತುಂಬಿ ರಸ್ತೆಗೆ ಹರಿದಿದೆ. ಈ ಒಂದು ಗ್ರಾಮದ ಸಮೀಪವೇ 30 ಮನೆಗಳು ಇದ್ದು ಈ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು ಕೂಡಲೇ ಒಂದು ರಸ್ತೆಯನ್ನು ಸರಿಪಡಿಸಬೇಕೆಂದು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಅಪ್ಪಾಜಳ್ಳಿ ಗ್ರಾಮದ ಈ ಒಂದು ಕೆರೆ ಹರಿಯುತ್ತಿರುವ ದೃಶ್ಯವನ್ನು ಅಪ್ಪಾಜಳ್ಳಿಯ ಗ್ರಾಮಸ್ಥರು ತಂಡೋಪತಂಡವಾಗಿ ಆಗಮಿಸಿ ವೀಕ್ಷಿಸುತ್ತಿದ್ದಾರೆ. ಬರದ ನಾಡಲ್ಲಿ ಕೆರೆ ತುಂಬಿ ಹರಿಯುತ್ತಿದ್ದರೆ ಒಂದು ಕಡೆ ಸಂತಸ, ಇನ್ನೊಂದು ಕಡೆ ಆತಂಕದ ವಿಷಯ. ಬನ್ನಿ ಗ್ರಾಮಸ್ಥರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಿರ್ತಕ್ಕಂತಹ ದೃಶ್ಯ ಯಾವುದೇ ಮಲೆನಾಡಿನ ದೃಶ್ಯ ಅಲ್ಲ, ಬದಲಿ ಹೊರನಾಡು ಎಂದು ಖ್ಯಾತಿಯಾಗಿರ್ತಕ್ಕಂತಹ ಪಾವಗಡ ತಾಲೂಕಿನ ನಾಗರಮಣಿ ಹೋಬಳಿ ರ್ಯಾಪೆ ಪಂಚಾಯತಿಗೆ ಸೇರಿರ್ತಕ್ಕಂತಹ ಅಪ್ಪಾಜಿಹಳ್ಳಿ ಗ್ರಾಮದಲ್ಲಿ ನೋಡ್ತಿರ್ತಕ್ಕಂಥ ದೃಶ್ಯ ಇದು ನಮ್ಮ ಅಪ್ಪಾಜಿಹಳ್ಳಿ ಗ್ರಾಮದಿಂದ ಆಂಧ್ರ ಗಡಿ ಮತ್ತು ಸ್ಮಶಾನ ಹಾಗೂ ವೀರಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂತಹ ದಾರಿ. ಈ ಮುಂಚೆ ಸುಮಾರು 5 ವರ್ಷದಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ PDOಗಳಿಗೆ ಮತ್ತು ಪಾವಗಡದಲ್ಲಿ ಇರ್ತಕ್ಕಂತಹ ಎಲ್ಲ ತಹಸೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಎಷ್ಟೋ ಲೆಟರ್ಗಳನ್ನು ಕೊಟ್ಟಿದ್ದೀವಿ. ಈ ದಾರಿಯನ್ನು ದುರಸ್ತಿ ಮಾಡಿ ಈ ಹಿಂದೆ ಇರ್ತಕ್ಕಂತಹ 20 ಮನೆಗಳಿಗೆ ಯಾವುದೇ ತರಹದ ಮೂಲ ಸೌಕರ್ಯಗಳು ಕೊಡಿ ಅಂತ ಈ ಮುಂಚೆ ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀವಿ. ಶಾಸಕರ ದೃಶ್ಯಕ್ಕೂ ತಂದಿದ್ದೀವಿ, ಯಾರು ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಆಗಿರ್ತಕ್ಕಂಥ ಕೇವಲ 2 ಗಂಟೆ ಬಂದಿದ್ದ ಮಳೆಗೆ ಇಲ್ಲಿರ್ತಕ್ಕಂಥ 20 ಮನೆಗೆ ನೀರೆಲ್ಲ ನುಗ್ಗಿ ತುಂಬ ಅನಾನುಕೂಲ ಆಗಿದೆ. ಹಾಗೆ ಅಪ್ಪಾಜಿಹಳ್ಳಿಯಿಂದ ಆಂಧ್ರ ಗಡಿಗೆ ಹೋಗಿರ್ತಕ್ಕಂಥ ದಾರಿ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಿದ್ದೀರಾ. ಸೊ ನಾವು ಹೇಳೋದೇನು ಅಂದರೆ, ಈ ಮುಂಚೆ ಎಲ್ಲರಿಗೂ ಹೇಳಿದ್ದೀವಿ, ಈಗ ಒಂದ್ಸರಿ ತಿಳಿಸ್ತಿದ್ದೀವಿ, ಆದಷ್ಟು ಬೇಗ ಶಾಸಕರಾಗಲಿ ಪಾವಗಡದ ಆಡಳಿತ ಯಂತ್ರದಲ್ಲಿ ಯಾರ್ಯಾರು ಅಧಿಕಾರಿಗಳು ಎಲ್ಲರೂ ಸೇರಿ, ಹಾಗೆ ಗ್ರಾಮ ಪಂಚಾಯತಿ PDOಗೆ ನಮ್ಮ ಎಚ್ಚರಿಕೆ ಏನಂದರೆ, ಆದಷ್ಟು ಬೇಗ ಈ ದಾರಿ ಮತ್ತು ಈ ಮನೆಗಳಿಗೆ ಮೂಲಸೌಕರ್ಯ ಮತ್ತು ದಾರಿ ಮಾಡದೇ ಇದ್ದಲ್ಲಿ ಗ್ರಾಮ ಪಂಚಾಯತಿ ಆಫೀಸನ್ನು ಕ್ಲೋಸ್ ಮಾಡಿ ನಮ್ಮ ಎಲ್ಲರೂ ಅಪ್ಪಾಜಿಹಳ್ಳಿಯಿಂದ ಗ್ರಾಮಸ್ಥರೆಲ್ಲ ಹೋಗಿ ಗ್ರಾಮ ಪಂಚಾಯತಿಯನ್ನು ಮುಚ್ಚಿ ಶಾಸಕರು ಮತ್ತು ಅಧಿಕಾರಿಗಳು ನಮ್ಮ ಊರಿಗೆ ಬಂದು ಎಲ್ಲ ವಿಚಾರ ಇದು ಮಾಡೋವರೆಗೂ ನಾವು ಯಾವುದೇ ಥರ ಇದು ಮಾಡೋದಿಲ್ಲ ಅಂತ ಎಲ್ಲರಿಗೂ ಈ ನಮ್ಮ ಅಪ್ಪಾಜಿಹಳ್ಳಿ ಗ್ರಾಮ ಮತ್ತು ಈ 20 ಮನೆ ಇರ್ತಕ್ಕಂಥ ಎಲ್ಲರ ಕಡೆಯಿಂದ ಮನವಿ. ಒಟ್ಟಿನಲ್ಲಿ ಒಂದು ಅಪ್ಪಾಜಿಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಒಂದು ಅವಾಂತರ ಸೃಷ್ಟಿಯಾಗುತ್ತಿದ್ದು ಶಾಶ್ವತವಾದ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸುತ್ತಿದ್ದಾರೆ.
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.